ಸಹಜತಾದ್ರಿ ಬೆಟ್ಟ ಚಳಿಯೆಂದು, ವಾರಣಾಸಿ ಶೆಕೆಯೆಂದು, ದಕ್ಷಿಣವೇ ಮೇಲೆಂದು, ಈ ಜಾಗ ಚೆನ್ನೆಂದು ಕೈಲಾಸದೊಡೆಯ ಶಿವಲಿಂಗ ರೂಪದಲ್ಲಿ ಇಲ್ಲಿ ಉದ್ಭವವಾಗಿದ್ದಾನೆ. ಭಕ್ತ ಮತ್ತು ಭಗವಂತನದು ಅವಿನವಾಭಾವ ಸಂಬಂಧ. ಭಗವಂತನನ್ನು ಹುಡುಕಿಕೊಂಡು ಭಕ್ತರು ಎಲ್ಲೆಲ್ಲೋ ಅಲೆಯುತ್ತಾರೆ. ಆ ಭಗವಂತ ಪಕ್ಕದಲ್ಲಿಯೇ ನೆಲೆ ನಿಂತಿರುತ್ತಾನೆ. ಅಂತಹ ಭಗವಂತ ನೆಲೆ ನಿಂತಿರುವ ಜಾಗವನ್ನು ನಾನು ನಿಮಗೋಸ್ಕರ ಹುಡುಕಿಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಗಂಟೆ ಬಾರಿಸುವುದನ್ನು ಮಾತ್ರ ಮರಿಬೇಡಿ. 19ನೇ ಶತಮಾನದ ಶುರುವಿನಲ್ಲಿ ಅವಧೂತ ರಮಾನಾಥ್ ಅವರು ಹೆಚ್ಚಿನ ಆಧ್ಯಾತ್ಮ ಸಾಧನೆಗಾಗಿ ಸೂಕ್ತ ಸ್ಥಳವನ್ನು ಹುಡುಕುತ್ತಿರಲು ಅವರಿಗೆ ಶಿವ ಕನಸಿನಲ್ಲಿ ಬಂದು ಈ ಜಾಗಕ್ಕೆ ಹೋಗಲು ಸೂಚಿಸುತ್ತಾನೆ. ಅದರಂತೆ ಅಂದು ದಟ್ಟಾರಣ್ಯವಾಗಿದ್ದ ಈ ಜಾಗಕ್ಕೆ ಬಂದಾಗ ಅವರಿಗೆ ಶಿವನ ಸಾಕ್ಷಾತ್ಕಾರವಾಗುತ್ತದೆ. ಸ್ನೇಹಿತರೆ, ಇಷ್ಟಕ್ಕೂ ಅವಧೂತ ಎಂದರೆ ಯಾರು ಎಂದು ತಿಳಿದುಕೊಳ್ಳೋಣ ಬನ್ನಿ. ಲೋಕದ ದೃಷ್ಟಿಗೆ ಎಷ್ಟೆಲ್ಲ ಇಜ್ಜೋಡುಗಳು ಕಾಣಿಸುತ್ತದೆಯೋ ಅವೆಲ್ಲವನ್ನು ಜಾಡಿಸಿದವರು. ಪಾಪ ಪುಣ್ಯ, ಧರ್ಮ ಅಧರ್ಮ, ವಿದ್ಯೆ ಅವಿದ್ಯೆ, ಒಳಿತು ಕೆಡಕು, ಇಂತಹ ಎಲ್ಲ ಹೊರೆಗಳನ್ನು ಕಳಚಿಕೊಂಡು ತನ್ನಲ್ಲಿ ತಾನೇ ಎಲ್ಲ ಕಾಲದಲ್ಲೂ ನೆಮ್ಮದಿಯಾಗಿ ಇರುವವನು ಅಂದರೆ ಅಹಂ ಬ್ರಹ್ಮಾಸ್ಮಿ ಎಂದು. ಅವಧೂತ ಎಂಬ 4 ಅಕ್ಷರಗಳಿಗೆ ಸ್ವಾರಸ್ಯಕರವೂ ಆಳವೂ ಆದ ಅರ್ಥವಿದೆ. ಆಶಾ ಪಾಶ ವಿನಿಮುಕ್ತ ಆದಿ ಮದ್ಯಂತ ನಿರ್ಮಲಃ ಆನಂದೇ ವರ್ತತೆ ನಿತ್ಯಂ ಆಕಾರಂ ತಸ್ಯ ಲಕ್ಷಣಂ. ಆ ಎಂದರೆ ಆಸೆಗಳನ್ನು ಬಿಟ್ಟಿರುವುದು, ಆದಿ ಮಧ್ಯ ಅಂತ್ಯ ಎಂಬ ಎಣಿಕೆ ಇಲ್ಲದೆ ಶುಚಿಯಾಗಿರುವುದು, ಎಂದು ಆನಂದದಲ್ಲಿ ನೆಲೆಸಿರುವುದು. ವಾಸನಾ ವರ್ಜಿತ ಏನ ವ್ಯಕ್ತ್ಯವೆಂಚ ನಿರಾಮಯಂ ವರ್ತಮಾನೇಶು ವರ್ತೇತ ವಕಾರಂ ತಸ್ಯ ಲಕ್ಷಣಂ. ವಾ ಎಂದರೆ ಹಿಂದಿನ ವಾಸನೆಗಳನ್ನೆಲ್ಲ ಬಿಟ್ಟು ಹೋಗಿರುವುದು. ಅವನ ಮಾತಿನಲ್ಲಿ ದೋಷವಾಗಲಿ ಗೊಂದಲವಾಗಲಿ ಇರದು. ಅವನು ಹಿಂದಣ ಮುಂದಣ ಸಂದರ್ಭಗಳನ್ನು ಕೈಬಿಟ್ಟು ಈಗಣ ಕ್ಷಣದಲ್ಲಿ ಮಾತ್ರ ಇರುವವನು. ಧೂಲಿ ದೂಸರ ಗಾತ್ರಾಣಿ ದೂತಾ ಚಿತ್ತೋ ನಿರಾಮಯ ಧಾರಣಾ ಧ್ಯಾನ ನಿಮುಕ್ತೋ ಧೂಕರಸ್ತಸ್ಯ ಲಕ್ಷಣಂ. ಧೂ ಎಂದರೆ ಧೂಳಿನಿಂದ ಮುಚ್ಚಲ್ಪಟ್ಟ ದೇಹ, ತೊಳೆಯಲ್ಪಟ್ಟ ಮನಸ್ಸು, ಯಾವೊಂದು ಇತಿಬಾಧೆಯೂ ಇರದು. ಧ್ಯಾನ ಧಾರಣಗಳೆಂಬ ಯೋಗ ವಿಧಿಯಾಗಲಿ ಅವನಿಗೆ ಬೇಕಾದುದು. ತತ್ವ ಚಿಂತ ಧೃತ ಏನ ಚಿಂತ ಚೇಷ್ಟಾ ವಿವರ್ಜಿತಃ ತಮೋಹಂಕಾರ ನಿಮುಕ್ತಃ ತಕಾರಸ್ತಸ್ಯ ಲಕ್ಷಣಂ. ತಾ ಎಂದರೆ ತತ್ವವನ್ನೇ ಕುರಿತದ್ದೇ ಚಿಂತೆ, ಉಳಿದಂತೆ ಯಾವ ಚಿಂತೆಯೂ ಇರದಿರುವುದು. ತಮಸ್ಸೆಂಬ ಅಜ್ಞಾನವಲ್ಲದೆ ನಾನು ನನ್ನದೆಂಬ ಅಹಂಕಾರವಿಲ್ಲದಿರುವುದು. ಇಂತಹ ಲಕ್ಷಣಗಳುಳ್ಳವನೇ ಅವಧೂತ. ಸ್ನೇಹಿತರೆ, ಅವಧೂತ ಎಂದರೆ ಏನು ಎಂದು ತಿಳಿದುಕೊಂಡರಲ್ಲ. ಹೀಗೆ ಇಂತಹ ಕಾರಣಿಕ ಕ್ಷೇತ್ರದಲ್ಲಿ ನೆಲೆ ನಿಂತು ತಪಸ್ಸನ್ನಾಚರಿಸಿ ಶಿವನನ್ನು ಒಲಿಸಿಕೊಂಡ ಅವಧೂತ ರಮಾನಾಥ್ ಗುರುಜಿಯವರು ಜನರ ಒಳಿತಿಗಾಗಿ ಅನೇಕ ಪವಾಡಗಳನ್ನು ಮಾಡಿ ಜನಸಾಮಾನ್ಯರ ಪಾಲಿನ ಪವಾಡ ಪುರುಷರಾಗಿ ದೇವರೇ ಆಗುತ್ತಾರೆ. ದುರದೃಷ್ಟವೆಂದರೆ ಕಾಲಜ್ಞಾನಿಗಳಾದ ಇವರ ಸಾಧನೆಗಳು ಹಾಗೂ ಕೃತಿಗಳ ಬಗ್ಗೆ ಯಾರಲ್ಲಿಯೂ ಹೆಚ್ಚಿನ ಮಾಹಿತಿ ಇಲ್ಲ. ಭೌತಿಕವಾಗಿ ಇವರು ದೂರವಾದ ನಂತರ ಇವರ ಶಿಷ್ಯರಾದ ರಮಾನಂದ ಸ್ವಾಮೀಜಿಗಳು ಇಲ್ಲಿನ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡುತ್ತಾ ಇಲ್ಲಿನ ಜನರಿಗೆ ಮಾರ್ಗದರ್ಶಕರಾಗಿದ್ದರು. ಇವರ ಕಾಲದಲ್ಲಿ ಉತ್ತರದಿಂದ ನಾಥಪಂಥದ ಅನೇಕ ಸ್ವಾಮೀಜಿಗಳು, ಸಿದ್ಧ ಪುರುಷರು, ನಾಗ ಸಾಧುಗಳು ಹಾಗೂ ಅಘೋರಿಗಳು ಇಲ್ಲಿ ಬಂದು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿ ಸಿದ್ಧಿಗಳನ್ನು ಒಲಿಸಿಕೊಂಡು ಮೋಕ್ಷ ಕಂಡಿದ್ದಾರೆ. ಇದನ್ನು ಸ್ವಯಂ ಅಭಿನವ ಕಾಲಭೈರವರೆಂದೇ ಪ್ರಖ್ಯಾತರಾಗಿರುವ ಚುಂಚನಗಿರಿಯ ಹಿಂದಿನ ಪೀಠಾಧಿಪತಿಗಳಾದ ಶ್ರೀ ಬಾಲಗಂಗಾಧರ ನಾಥರೇ ತಿಳಿಸಿದ್ದಾರೆ. ಅದು ನಂದಿ ಬೆಟ್ಟಕ್ಕೆ ಹೋಗುತ್ತದೋ ಅಥವಾ ಕೈಲಾಸಕ್ಕೆ ಹೋಗುತ್ತದೋ ತಿಳಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ.
ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿಗಳು.